ರಾಜಿ ಅಕ್ಕ ಅಲ್ವಾ? ಇವ್ರು ನಮ್ ಸೂರ್ಯ ಅಲ್ವಾ? ಅರೆ ನೀನ್ ಹೇಳಿದ್ ನಿಜ, ಇವ್ರು ನಮ್ ರಾಜ್ಯಕ್ಕ ಸೂರ್ಯಣ್ಣನೇ. ಅಲ್ಲಿ ಇವ್ರ ಕಾರ್ ಏನು, ಇವ್ರ ಕಾರ್ಬಾರ್ ಏನು? ಹೆಂಗಿದ್ದವ್ರು ಹೆಂಗಾದ್ರು ಪಶುವ್ನಿ? ಇವ್ರಿಗೇನ್ ಲಾಟ್ರಿ ಗಿಟ್ರಿ ಹೊಡಿತೋ ಹೆಂಗೆ? ನಾನು ನಿನಗೆ ರಾತ್ರಿನೇ ಎಚ್ಚರಿಸ್ದೆ, ದಾರಿಲಿ ಅಗೋರಿ ಬೇರೆ ಸಿಕ್ಕಿ ಏನೇನೋ ಹೇಳ್ದ. ಈಗ ನೋಡು, ಅದೇ ನಿಜ ಆಗೋ ಹಾಗೆ ಕಾಣ್ತಾ ಇದೆ. ಮಕ್ಕಳ ಮುಂದೆ ನಮ್ಮ ಬಂಡವಾಳ ಬಯಲಾದರೆ ಬದುಕಿದ್ದು ಸತ್ತ ಹಾಗೆ. ನೀನು ಯಾವತ್ತು ಬದುಕಿದ್ಯಾ ಹೇಳು? ಯಾವತ್ತೋ ನೀನು ಸತ್ತು ಹೋದೆ. ಬದುಕೋ ಥರ ನಾಟಕ ಆಡ್ತಿದ್ಯಾ ಅಷ್ಟೇ. ಸುಮ್ಮನೆ ಇಲ್ದರದೆಲ್ಲ ಮಾತಾಡೋದನ್ನು ಬಿಟ್ಟು ಬಾಯ್ ಮುಚ್ಕೊಂಡು ಬರೋದನ್ನು ಕಲಿ. ರೀ, ಸಾಮ್ರಾಟ್ ಎಲ್ಲಿ ಕಾಣಿಸ್ತಲ್ಲ? ಹೌದು ಬಾವ, ನಮ್ಮ ರೌಡಿ ಯಜಮಾನ್ರು ಎಲ್ಲಿ? ಅಲ್ಲ, ಇಷ್ಟೊತ್ತು ನನ್ನ ಜೊತೆಲೇ ಇದ್ದ. ಎಲ್ಲೋದ್ನಪ್ಪ ಇವನು? ಮೊದಲೇ ಅವನಿಗೆ ರೊತ ಗಿತ್ತಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಿದ್ದ. ಹೀಗೆಲ್ಲೋದ ಇವನು ಅಂತ. ಸುಮ್ಮನೆ ಹೀಗೆ ಎಲ್ಲಿ ಹೋದ ಅಂತ ಆಲೋಚನೆ ಮಾಡೋ ಬದಲು ಒಬ್ಬೊಬ್ರು ಒಂದೊಂದು ಕಡೆ ಹೋಗಿ ಹುಡುಕ್ಬೋದಲ್ವಾ? ನೋಡು, ನೀನು ಆ ಕಡೆ ಹೋಗು. ನಂದಿನಿ, ನೀನು ಇಲ್ಲಿ ಹೋಗು. ಸರಿ ಅಮ್ಮ. ನೀವೊಂದು ಕಡೆ ಹುಡುಕಿ. ಊರ್ಮಿಳಾ, ನೀನು ಆ ಕಡೆ ಹೋಗಮ್ಮ. ಯಾವಾಗ್ಲೂ ಹೀಗೆ ಮಾಡ್ತಾರೆ. ಎಲ್ಲೋದ್ರು ನಮ್ ರೌಡಿ ಯಜಮಾನ್ರು? ಎಲ್ಲಿ ಹೋಗ್ತಾನೆ ಈ ಹುಡುಗ? ಹೇಳಿದ ಮಾತು ಒಂದೂ ಕೇಳಲ್ಲ. ಸಾಮ್ರಾಟ್, ಯಕ್ಷ, ಸಾಮ್ರಾಟ್, ಸಾಮ್ರಾಟ್, ಏನ್ರಿ ಸಾಮ್ರಾಟ್ ಕಣ್ಣ? ಕಂಡಿದ್ರೆ ನಾನು ಯಾಕೆ ಹುಡುಕ್ತಿದ್ದೆ? ಸರಿ, ಅದಕ್ಕೆ ಯಾಕೆ ಮುಖನ ಹಾಗೆ ಮಾಡ್ಕೋತೀರಾ? ಛೇ, ಇವ್ನು ಕಾಣದೇ ಇರೋದು ಜಾತ್ರೆನಲ್ಲಿ ಮಗು ಕಳ್ಕೊಂಡಾಗ ಆಗಿದೆ ನಮ್ಮ ಪರಿಸ್ಥಿತಿ. ಎಲ್ಲಿ ಹೋದ್ನೋ ಏನೋ. ಯಕ್ಷ, ಯಕ್ಷ ನಿಂತ್ಕೋ. ಎಲ್ಲೋದ್ನಪ್ಪ ಇವನು? ನೀವಾ? ಹೌದು, ನಾನೇ. ಸಿಂಗಲ್ ಚಿಮ್ಮ. ಅದು ಸಿಂಹ ಅಲ್ಲ, ಸಿಂಹ.
ಹೋಗಿ ಮೊದಲು ನಿಮ್ಮ ತಮ್ಮನ್ನ ಹುಡುಕಿ. ಸ್ವಲ್ಪ ಕಷ್ಟ ಸುಖ ಮಾತಾಡ್ಕೊಂಡು ಆಮೇಲೆ ಹುಡುಕ್ಬೋದಿತ್ತು. ಅರ್ಥ ಆಯ್ತು. ಯಕ್ಷ ನೀನು ನಾನೇ ನಿಮ್ಮ ಹೆಂಡತಿ ಶ್ರೀಮತಿ ಊರ್ಮಿಳಾ ಸಾಮ್ರಾಟ್. ಅಲ್ಲ ರೌಡಿ ಯಜಮಾನ್ರೆ, ನಿಮ್ಮ ಹೆಂಡತಿ ನಾನು ಕಣ್ಣೆದುರುಗಡೆ ನಿಂತ್ಕೊಂಡಿರುವಾಗ ಯಾರೋ ಯಕ್ಷ ಅಂತ ಇದ್ದೀರಲ್ಲ, ಯಾರದು? ಅದು 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 ಯಾರಾದ್ರೂ ನಿನಗೇನು? ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಹೋಗಿಲ್ಲಿಂದ. ನಿಮ್ಮನ್ನು ಕಟ್ಕೊಂಡಿರೋದು ಬಿಟ್ಟು ಹೋಗೋದಕ್ಕಲ್ಲ, ಅಲ್ಲೆಲ್ಲ ನಿಮ್ಮನ್ನು ಹುಡುಕ್ತಾ ಇದ್ದಾರೆ. ಸುಮ್ಮನೆ ಬನ್ನಿ. ನೀನು ಹೋಗಿರು, ನಾ ಬರ್ತೀನಿ. ಈಗ ನನ್ನ ಜೊತೆ ಬಂದರೆ ನಾನೇನು ಬೇಡ ಅಂತೀನಾ, ಇಲ್ಲ ನಿಮ್ಮನ್ನೇನು ಕಚ್ತೀನಾ? ಸುಮ್ಮನೆ ಬನ್ರಿ. ಸಿಕ್ಕದ್ನೇನ್ರಿ? ಇಲ್ಲ ಕಣೆ, ಎಲ್ಲೋದ್ನೋ ಏನು. ಸಿಕ್ಕದ್ನೇನಮ್ಮ? ರಾಣ ಸಿಕ್ಕದ್ನಾ? ಇಲ್ಲಮ್ಮ. ಚೆಲ್ಲಿ ಹೋದ ಇವನು? ಸಾಮ್ರಾಟ್, ಎಲ್ಲಿ ಹೋಗಿದ್ದೆ ನೀನು? ಎಲ್ಲೆಲ್ಲಿ ಅಂತ ಹುಡ್ಕೋದ್ ನಿನ್ನ? ಸರಿಯಾದ ಸಮಯಕ್ಕೆ ವ್ರತ ನಡಿಬೇಕು, ಪೂಜೆ ಆಗ್ಬೇಕು. ನೀನ್ ನೋಡಿದ್ರೆ ನನ್ಗೂ ಇದಕ್ಕೂ ಸಂಬಂಧನೇ ಇಲ್ವೇನೋ ತರ ನಡ್ಕೊಂತಾ ಇದೆಯಲ್ಲ. ಹ್ಞೂ ಅಮ್ಮ, ಇನ್ನೂ ಜಾಸ್ತಿ ಬೈದು ಬುದ್ಧಿ ಹೇಳಿ. ನಾವೆಲ್ಲರೂ ಇಲ್ಲಿ ಇವ್ರು ಎಲ್ಲಿ ಹೋದ್ರು ಅಂತ ಹುಡುಕ್ತಾ ಇದ್ರೆ, ಇವರು ಅಲ್ಲೆಲ್ಲೋ ಮೂಲೆ ನಿಂತ್ಕೊಂಡು ಅದು ಯಾವುದೋ ಒಂದು ಹೆಸರು, ಹಾಂ, ಯಕ್ಷ ಅನ್ನೋ ಹೆಸರು ಹೇಳ್ಕೊಂಡು ಏಕಪಾತ್ರ ಅಭಿನಯ ಮಾಡ್ತಾ ಇದ್ರು. ನಾನು ಯಾಕೆ ಹೀಗಾದೆ? ನಾನು ಯಾವುದೇ ಕೆಲಸ ಮಾಡುವಾಗಲೂ, ಯಾವುದೇ ನಿರ್ಧಾರ ಮಾಡುವಾಗಲೂ ಅಕ್ಕನಿಗೆ ಹೇಳ್ದೆ ಏನೂ ಮಾಡೇ ಇಲ್ಲ. ಆದರೆ ಈಗ ಯಾಕೆ
ನಾನು ಪ್ರೇಮ್ನ ಮೀಟ್ ಮಾಡೋಕೆ ಹೋಗ್ತಿರೋ ವಿಷಯನ ಅಕ್ಕನಿಗೆ ಹೇಳ್ದೆ ಹೋಗ್ತಿದ್ದೀನಿ. ಇದು ಎಷ್ಟರ ಮಟ್ಟಕ್ಕೆ ಸರಿ? ನಾನು ತಪ್ಪೇನಾದರೂ ಮಾಡ್ತಿದ್ದೀನ? ನಂಗೆ ಮುಖ ನೋಡೋಕೆ ಇಷ್ಟ ಇಲ್ದಿರೋ ವ್ಯಕ್ತಿನ ನಾನು ಮೀಟ್ ಮಾಡೋದೇ ತಪ್ಪು ಅಂತ ಅನ್ನಿಸ್ತಿದೆ. ಏನು ಮಾಡಲಿ? ಅವ್ನು ಯಾರಂತಲೇ ಗೊತ್ತಿಲ್ಲದೆ ಇರೋವಾಗ ನಾನು ಅವನ್ನ ನಂಬಿ ಅವ್ನು ಹೇಳಿದ ಜಾಗಕ್ಕೆ ಹೋಗ್ತಿರೋ ಸರಿನಾ? ಮನೇಲಿ ಬೇರೆ ಅಮ್ಮನ ಹತ್ರನೂ ಪಾರ್ಲರ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಬಂದಿದ್ದೀನಿ. ಹೀಗಿರೋವಾಗ ನಾನು ಸದ್ಯಕ್ಕೆ ಅವನ್ನ ಮೀಟ್ ಮಾಡೋಕ್ಕೆ ಹೋಗೋದು ಬೇಡ ಅಂತ ಅನ್ನಿಸ್ತಿದೆ. ಹೌದು, ಸುಮ್ಮನೆ ನಾನೇ ಸಮಸ್ಯೆಗೆ ದಾರಿ ಮಾಡ್ಕೊಡೋದು ಬೇಡ. ಬಾಯಿ ಮುಚ್ಕೊಂಡು ಮನೆಗೆ ಹೋಗೋದೇ ಒಳ್ಳೆಯದು. ಡ್ರೈವರ್ ಅಣ್ಣ, ಹೇಳಿ ಮೇಡಮ್. ಆಟೋನ ವಾಪಸ್ ತಿರುಗಿಸಿ. ನನ್ಗೆ ಎಲ್ಲ ಹತ್ರನೋ ಅಲ್ಲೇ ಇಳಿಸ್ತೀರಾ? ನೀವು ಹೇಳಿದ ಸ್ಟಾಪ್ ಇನ್ನೇನು ಹತ್ರ ಬಂತು ಮೇಡಮ್. ಇಲ್ಲ ಬೇಡ, ವಾಪಸ್ ತಿರುಗಿಸಿ. ಸರಿ ಮೇಡಮ್, ನಿಮ್ಮ ಇಷ್ಟ. ಆಗಲೇ ತುಳಸಿ ಇಲ್ಲಿ ಬರ್ಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಯಾಕೆ ಲೇಟ್ ಮಾಡ್ತಾ ಇದ್ದಾಳೆ? ಹಾಂ, ಬೆಟರ್, ನಾನು ಅವಳಿಗೊಂದು ಕಾಲ್ ಮಾಡಿ ನೋಡ್ತೀನಿ. ಅಯ್ಯೋ ದೇವ್ರೆ, ಇವನ್ ಬೇರೆ ಕಾಲ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ. ಕಾಲ್ ಪಿಕ್ ಮಾಡಿ ಬರಲ್ಲ ಅಂತ ಹೇಳ್ಬಿಡ್ಲಾ? ಬೇಡ ಬೇಡ, ಇವಾಗ ಇವನ್ ಕಾಲ್ನ ಪಿಕ್ ಮಾಡೋದೇ ಬೇಡ. ಅದೇ ಸರಿ. ಇವಳಜ್ಜಿ ನನ್ನ ಕಾಲನ್ನೇ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಅಂದರೆ ಇಲ್ಲಿಗೆ ಬರಲ್ಲ ಅನ್ಸುತ್ತೆ. ಕೊಟ್ಲು ಕೈನ. ಏನು ಯಕ್ಷ ಅನ್ಕೊಂಡು ಮಾತಾಡ್ತಿದ್ದ? ಹ್ಞೂ ಅಮ್ಮ. ಅಂದ ಹಾಗೆ ಈ ಯಕ್ಷ ಅಂದರೆ ಯಾರು? ಅಮ್ಮ ಹೇಳಿ, ಯಕ್ಷ ಅಂದರೆ ಯಾರು? ಊರ್ಮಿಳಾ, ಯಕ್ಷ ಸಾಮ್ರಾಟ್ ಬೆಸ್ಟ್ ಫ್ರೆಂಡ್ ಅಮ್ಮ. ಓ, ಬೆಸ್ಟ್ ಫ್ರೆಂಡಾ? ಬರೀ ಬೆಸ್ಟ್ ಫ್ರೆಂಡಾ ಅಥವಾ ಗರ್ಲ್ ಫ್ರೆಂಡಾ? ಅಮ್ಮ ಊರ್ಮಿಳಾ, ಅವನಿಗೆ ಗರ್ಲ್ ಫ್ರೆಂಡಾ? ಸಾಧ್ಯನೇ ಇಲ್ಲ. ನೋಡು, ಯಾವಾಗಲೂ ಅವ್ನ ಮಕ್ಕ ಗಂಟು ಹಾಕೊಂಡಿದ್ರೆ ಯಾವ ಹುಡುಗಿ ತಾನೇ ಇಷ್ಟಪಡ್ತಾಳೆ ಹೇಳು? ನೀನು ಅವನ ಮದುವೆ ಆಗಿರೋದೆ ಅವನ ಅದೃಷ್ಟ. ಸರಿ, ನಿಮ್ಮ ಮಾತುಕತೆ ಮುಗ್ದಿದ್ರೆ ಮುಂದಿನ ಕೆಲಸ ನೋಡೋಣ. ನಂದಿನಿ, ಪೂಜೆಗೆಲ್ಲ ಸಿದ್ಧ ಮಾಡ್ಕೊ. ಹಾಗೆ ಹರಕೆ ತೀರ್ಸೋಕೆ ಅಷ್ಟೊಂದು ನೀನು ರೆಡಿ ಮಾಡ್ಕೊ. ಸಹಾಯಕ್ಕೆ ಬೇಕಿದ್ರೆ ರಾಣನ್ ಕರ್ಕೊಂಡು ಹೋಗು. ಸರಿ ಅತ್ತೆ, ಬನ್ರಿ ಬನ್ನಿ. ಅಮ್ಮ, ನಾನು ಕೂಡ ಅಕ್ಕನ ಜೊತೆ ಹೋಗ್ತೀನಿ. ಕೆಲಸನೂ ಬೇಗ ಆಗುತ್ತೆ, ಸಹಾಯ ಆದಾಗೂ ಆಗುತ್ತೆ. ಸರಿ ಅಮ್ಮ. ರೌಡಿ ಯಜಮಾನ್ರೆ, ನೀವು ಬರ್ತೀರಾ? ಸುಮ್ಮನೆ ಬಾಯಿ ಮುಚ್ಕೊಂಡು ಹೋದ್ರೆ ಸರಿ. ಅದ್ಯಾಕೆ ಒಳ್ಳೆ ಹರಳೆಣ್ಣೆ ಕುಡ್ದಿರೋರ್ ತರ ಮುಖ ಮಾಡ್ಕೊಂಡು ಕೋಪ ಮಾಡ್ಕೋತೀರಾ? ಹೋಗ್ಲಿ ಬಿಡಿ, ನನ್ನ ಜೊತೆ ಬರೋದಕ್ಕೂ ಅದೃಷ್ಟ ಮಾಡಿರ್ಬೇಕು. ಸಾಮ್ರಾಟ್, ಕೆಲವು ಸಲ ಪರಿಸ್ಥಿತಿನ ಬದಲಾಯಿಸೋದ್ಕಿಂತ ನಮ್ಮ ಮನಸ್ಥಿತಿನ ಬದಲಾಯಿಸ್ಕೋಬೇಕು. ಅದ್ರ ಜೊತೆಗೆ ಈ ಕೆಟ್ಟ ನೆನಪುಗಳು ಹೆಣ ಇದ್ದ ಹಾಗೆ, ಕಣ್ಮುಂದೆ ಇದ್ದಷ್ಟು ಕೆಟ್ಟ ವಾಸನೆ ಬರ್ತಾನೆ ಇರುತ್ತೆ. ಹಾಗೆ
ಭಾರ ಸಹ ಆಗುತ್ತೆ. ಅದ್ರ ನೆನಪಲ್ಲೇ ಬದುಕನ್ನ ಕಳೆಯೋ ಬದಲು ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆದಷ್ಟು ಸತ್ತ ವ್ಯಕ್ತಿನ, ಬಿಟ್ಟು ಹೋಗಿರೋ ಪ್ರೀತಿನ ಮರೆಯೋದಕ್ಕೆ ನೋಡಬೇಕು. ಅದೇ ನೆನಪಲ್ಲಿ ಕಾಲ ಕಳಿಬಾರ್ದು. ನೆನಪಾಗೋ ಜೊಗೆ ಕರ್ಕೊಂಬಂದು ನೆನಪಾಗಬಾರ್ದು ಅಂದರೆ ಹೇಗಮ್ಮ? ಪಂಡಿತರು ಸಲಹೆ ಅಂತೆ ನಿನ್ನ ಬಾಳಲ್ಲಿ ಎಲ್ಲ ಒಳ್ಳೇದೇ ಆಗ್ತಿದೆ, ಅವ್ರು ಹೇಳ್ದಾಗೆ ನಡೀತಿದೆ. ಬೆಳಕು ಮೂಡೋ ಹೊತ್ತಲ್ಲಿ ದೀಪ ಹಚ್ಚಬಾರ್ದು ಮಣ್ಣೆ. ನಿನ್ನ ಬಾಳಲ್ಲಿ ಬೆಳೆದಿಂಗ್ಲೇ ಬಂದಿದೆ ವರವಾಗಿ.